ಮಹದೇವಪುರ ಗ್ರೇಟರ್ ಬೆಂಗಳೂರು ಪೂರ್ವ ಪ್ರಾಧಿಕಾರ ಮಹದೇವಪುರ ವಲಯದ ವೈಟ್ ಫೀಲ್ಡ್ ಉಪವಿಭಾಗದ ಕಂದಾಯ ಅಧಿಕಾರಿಗಳು ಅಕ್ರಮ ಖಾತೆಗಳನ್ನು ಮಾಡುತ್ತಿರುವುದಾಗಿ ಸಮತಾ ಸೈನಿಕ ದಳದ ಯುವ ಘಟಕದ ರಾಜ್ಯಾಧ್ಯಕ್ಷ ದಲಿತ ಚಳುವಳಿ ನಾಗೇಶ್ ಆರೋಪಿಸಿದರು. ಮಹದೇವಪುರ ವಲಯ ಕಚೇರಿ ಎದುರು ಸಮತಾ ಸೈನಿಕ ದಳದ ವತಿಯಿಂದ ಹಮ್ಮಿಕೊಂಡಿದ್ದ ಪ್ರತಿಭಟನೆಯಲ್ಲಿ ಮಾತನಾಡಿದ ಅವರು, ವೈಟ್ ಫೀಲ್ಡ್ ಉಪವಿಭಾಗದ ಕಂದಾಯ ಅಧಿಕಾರಿಗಳು ಸುಧಾರಣಾ ವೆಚ್ಚ ಕಟ್ಟಿಸಿಕೊಳ್ಳದೆ ನಿಯಮ ಬಾಹಿರವಾಗಿ ಸರ್ಕಾರಕ್ಕೆ ಕಟ್ಟಬೇಕಾದ ಸುಧಾರಣಾ ವೆಚ್ಚ ಕಟ್ಟಿಸುವುದನ್ನು ಮರೆಮಾಚಿ ಸಾರ್ವಜನಿಕರಿಂದ ಲಂಚ ಪಡೆದು ಖಾತೆಗಳನ್ನು ಮಾಡುತ್ತಿದ್ದು, ಇಂತಹ ಭ್ರಷ್ಟ ಅಧಿಕಾರಿಗಳನ್ನು ಕೂಡಲೇ ಅಮಾನತುಗೊಳಿಸಬೇಕೆಂದು ಒತ್ತಾಯಿಸಿ ಜಿಪಿಎ ಕಂದಾಯ ಇಲಾಖೆ ಅಪರ ಆಯುಕ್ತರಾದ ಪ್ರಜ್ಞಾರ್ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು. ಸಂಘಟನೆಯ ಖಜಾಂಚಿ ಕೆಂಚಯ್ಯ, ಕಾರ್ಯದರ್ಶಿ ಅರ್ಜುನ್ ಗೋಪಾಲ್, ಮಂಜುಕೃಷ್ಣ, ರಾಮದಾಸ್ ಸೇರಿದಂತೆ ಸಂಘದ ಪದಾಧಿಕಾರಿಗಳು ಇದ್ದರು. ಸರ್ ಜೈ ಭೀಮ್. ಏನು ಇವತ್ತು ಪೂರ್ವ ನಗರ ಪಾಲಿಕೆ ಕಮಿಷನರ್ಗೆ ನಾವು ಮೆಮೊರಂಡಮ್ ಕೊಡಬೇಕು ಅಂತ ಬಂದ್ರಿ ಸಾಂಕೇತಿಕವಾಗಿ. ಅವ್ರು ಯಾವುದೋ ಕೆಲಸದಿಂದ ಹೊರಗಡೆ ಇರೋದ್ರಿಂದ ಇವಾಗ ಸ್ಪೆಷಲ್ ಕಮಿಷನರ್ ರವಿನವ್ರಿಗೆ ಕೊಟ್ಟಿದ್ದೀರಿ. ಅವರು ಒಂದು ಭರವಸೆ ಕೊಟ್ಟಿದ್ದಾರೆ. ಏನಪ್ಪ ಅಂದರೆ ಇಲ್ಲೀಗಲ್ ಖಾತೆಗಳು ವೈಟ್ ಫೀಲ್ಡ್ ಸಹಾಯಕ ಕಂದಾಯ ಅಧಿಕಾರಿಗಳು ಕಚೇರಿಯಲ್ಲಿ ಏನಾಗಿದೆ ಅದರ ಮೇಲೆನೂ ತನಿಖೆ ಮಾಡಿ ಸೂಕ್ತವಾದ ಕಾನೂನು ರೀತಿ ತಗೊತೀರಿ ಅಂತ ಹೇಳ್ಬಿಟ್ಟು ಒಂದು ಭರವಸೆ ಕೊಟ್ಟಿದ್ದಾರೆ. ಇನ್ನು ಮುಂದೆ ಈ ಥರ ಆಗಬಾರ್ದು ಅಂತಲೂ ಅವ್ರ ಹತ್ರ ಮನವಿ ಮಾಡಿದಿರಿ. ಕಾನೂನು ಬಿಟ್ಟು ಕಾನೂನನ್ನು ಉಲ್ಲಂಘನೆ ಮಾಡಿ ಯಾವುದೇ ಅಧಿಕಾರಿಗಳು ತಪ್ಪು ಮಾಡಿದ್ರು ಅವ್ರ ಬಗ್ಗೆ ಶಿಸ್ತು ಕ್ರಮ ತಗೊಂಡು ಅವ್ರ ಮೇಲೆ ತನಿಖಾ ಮಾಡಬೇಕು, ಇಲಾಖೆ ತನಿಖಾ ಅಂತ ಹೇಳ್ಬಿಟ್ಟು ಅವ್ರಿಗೆ ಮೆಮೊರಂಡಮಲ್ಲಿ ಬರೆದು ಹೇಳಿದಿರಿ. ಇದೇನಾದರೂ ಆಗಲಿಲ್ಲ ಅಂದರೆ ಇವಾಗೇನು ಸಾಂಕೇತಿಕವಾಗಿ ನಾವು ಸಮತಾ ಸೈನಿಕ ದಳದಿಂದ ನಮ್ಮ ಅರ್ಜುನ್ ಗೋಪಾಲಣ್ಣವ್ರು ಆಗಿರ್ಬೋದು, ನಮ್ಮ ಕೆಂಚಣ್ಣವರು ಗೋಪಾಲಣ್ಣವ್ರು ಎಲ್ಲನೂ ರಾಜ್ಯ ಮುಖಂಡರು ಬಂದಿದ್ದಾರೆ. ಇವ್ರ ನೇತೃತ್ವದಲ್ಲಿ ಶಾಂತಿಯುತವಾಗಿ ಬಂದು ನಾವು ಮೆಮೊರಂಡಮ್ ಕೊಟ್ಟಿದ್ದೀರಿ. 15 ದಿವಸ ಗಡುವು ಕೊಡ್ತಾಯಿದ್ರಿ. 15 ದಿವಸ ಒಳಗಾಗಿ ಏನಾದರೂ ಈ ಖಾತೆಗಳು ರದ್ದು ಮಾಡಿ ಇದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳ ಮೇಲೆ ಕಾನೂನು ರೀತಿ ಕ್ರಮ ಕೈಗೊಳ್ಳಲಿಲ್ಲ ಅಂದರೆ ಇನ್ನೂ ದೊಡ್ಡ ಮಟ್ಟದಲ್ಲಿ GBA ಅಧಿಕಾರಿಗಳ ಕಚೇರಿಗೆ ಮುತ್ತಿಗೆ ಆಗ್ತೀರಿ ಅಂತ ಹೇಳ್ಬಿಟ್ಟು ಈ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೀನಿ. ಏನಾಗಿದೆ ಸರ್, ಈಗ ವೈಟ್ ಫೀಲ್ಡ್ ಸಹಾಯಕ ಕಂದಾಯ ಅಧಿಕಾರಿಗಳ ಕಚೇರಿಯಲ್ಲಿ ಎಲ್ಲರೂ ಒಬ್ಬರಂತಲ್ಲ, ಅಲ್ಲಿರೋಂಥ ಕೇಸ್ ವರ್ಕರ್ಗಳಾಗಿರ್ಬೋದು, ಏರ್ವಗಳಾಗಿರ್ಬೋದು, ಏನು ಮಾಡ್ತಾಯಿದ್ದಾರೆ, ಕಾನೂನನ್ನು ಗಾಳಿಗೆ ತುರ್ಬಿಟ್ಟಿದ್ದಾರೆ. ಕಾನೂನನ್ನು ಅವರು ಲೆಕ್ಕಕ್ಕೆ ತಗೊಂತಲ್ಲ, ಅವ್ರು ಇಷ್ಟ ಬಂದಂಗೆ ಖಾತೆಗಳು ಮಾಡಿಕೊಡ್ತಾರೆ, ಅವ್ರು ಇಷ್ಟ ಬಂದಂಗೆ ಕಂದಾಯಗಳು ಕಟ್ಸ್ಕೊತಾರೆ. ಅವರು ಕಂದಾಯ ಕಟ್ಸ್ಕೊಬೇಕಾದ್ರೆ ನಿಮ್ಗೆ ಹಂಗೆ ಮಾಡಿಕೊಡ್ತೀವಿ, ಹಿಂಗೆ ಮಾಡ್ತೀವಿ, ಅಡ್ಜಸ್ಟ್ಮೆಂಟ್ಗಳ ಮೇಲೆ ಕಂದಾಯಗಳು ಕಟ್ಸ್ಕೊಳೋದು, ನಿಯಮಾವಳಿಗಳನ್ನ ಉಲ್ಲಂಘನೆ ಮಾಡಿ ಅವ್ರಿಗೆ ಹೆಂಗೆ ಬೇಕು ಹಂಗೆ ಮನಸೋ ಇಚ್ಛೆ ಖಾತೆಗಳು ಮಾಡಿಕೊಡ್ತಾರೆ. ಇಲ್ಲಿ ಆನ್ಲೈನ್ ಆದರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಏನು ಇವಾಗ ಆನ್ಲೈನ್ ಮಾಡಬೇಕು ಅಂತ ಹೊರಟ್ರು, ಆನ್ಲೈನ್ ಮಾಡ್ಬೇಕಂತ ಆಫ್ಲೈನ್ ತೆಗೆದುಬಿಟ್ಟು ಬುಕ್ಗಳು ಎತ್ಕೊಂಡೋಗಿ ಅಲ್ಲಿ ಮಚ್ಚಿಕಿದ್ರು ಅಲ್ಲಿ ಹೋಗಿ ಎಂಟ್ರಿ ಮಾಡಿಸಿ ಬರ್ಸಿ ಬಂದ್ಬಿಟ್ಟು ಇಲ್ಲೆಲ್ಲ ಖಾತೆಗಳು ಮಾಡಿಸ್ಕೊಂಡು ಅವ್ರಿಗೆ ಹೆಂಗೆ ಬೇಕು ಹಂಗೆ ಮಾಡಿಸ್ಕೊತ ಇದ್ದಾರೆ. ಸಾಮಾನ್ಯ ಜನ ಹೋದರೆ ಒಂಥರ ಇರ್ತಾರೆ ಸರ್. ಸಾಮಾನ್ಯ ಜನಗಳಿಗೆ ಹೋದರೆ 1 ತಿಂಗಳಲ್ಲ 2 ತಿಂಗಳು ಸಾಮಾನ್ಯ ಅಲಿತಾ ಇರಬೇಕಷ್ಟೇ. ಡೈಲಿ ಬಂದು ಏನಾಯ್ತು ಅಂತ ಕೇಳ್ತಾ ಇರಬೇಕು. ಅವ್ರು ಏನೋ ಒಂದು ನೋಡಿ ಒಬ್ಬರು ಇಲ್ಲ ಅಧಿಕಾರಿಗಳು ಏನಪ್ಪ ಸೆನ್ಸಸ್ ಎಷ್ಟು ಅವರ್ ಮಾಡ್ತಾವ್ರೋ ಏನಂತೂ ಗೊತ್ತಿಲ್ಲ. ಸೆನ್ಸಸ್ ಸ್ಟಾರ್ಟ್ ಆದಾಗಿಂದ ಒಬ್ಬರು ಇಲ್ಲ. ಅಲ್ಲಿ ಇಲ್ಲಿ ಹೋಟ್ಲುಗಳಾಗಿರ್ತಾರೆ, ಹೋಟ್ಲುಗಳಲ್ಲಿ ಕಾಲ ಕಳ್ಕೊಂಡು ಅಲ್ಲಿ ಇಲ್ಲಿ ತಿನ್ಕೊಂಡು ಆರಾಮಾಗಿದ್ದಾರೆ. ಸೆನ್ಸಸ್ ಅನ್ನೋ ನೆಪದಲ್ಲಿ 2 ಅವರ್ ಕೆಲಸ ಮಾಡ್ತಾರೆ, ಫುಲ್ ಡೇ ಆಗ್ತಾರೆ, ಪಂಗನಾಮ ಓದ್ತಾ ಇರ್ತಾರೆ. ಹಾಗಾಗಿ ಯಾವುದೋ ಒಂದು ನೆಪ ಬೇಕು ಇವ್ರಿಗೆ. ನೆಪ ಹೇಳ್ಕೊಂಡು ಇವಾಗ ಯಾರು ಆಫೀಸ್ಗಳಲ್ಲಿಲ್ಲ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಿಂದಾಬಾದ್ ಜಿಂದಾಬಾದ್ ಜಿಂದಾಬಾದ್. ಸಮತಾ ಸೈನಿಕ ದಳದ ಹೋರಾಟಕ್ಕೆ ಸಮತಾ ಸೈನಿಕ ದಳ ಹೋರಾಟಕ್ಕೆ ಯಾತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ. ಬರ್ತಾರ ಅಲ್ಲಿ ಫೋನ್ ನೋಡಿದ್ರೆ ಫೋನ್ ತಿಕ್ಕೊಂಡ್ಬಿಡ್ತೀನಿ ಹತ್ರ ಇವಾಗ.